ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮಿಸ್ಟ್ರಿ ಥ್ರಿಲ್ಲರ್ ಮೂವಿ ಮೀಶಾ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 7.5 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕತೆ ಆರಂಭದಲ್ಲಿ ನಮಗೆ ಆನಂದ್ ಅನ್ನೋ ಹುಡುಗನನ್ನ ತೋರಿಸ್ತಾರೆ. ಅವನಿಗೆ ಅವನ ಫ್ರೆಂಡ್ ಮಿಥುನ್ ಕಾಲ್ ಮಾಡ್ತಾನೆ. ಇದು ಅರ್ಧರಾತ್ರಿಯ ಸಮಯ ಆಗಿರುತ್ತೆ. ಈ ಟೈಮಲ್ಲಿ ಮಿಥುನ್ ತನಗೆ ಕಾಲ್ ಮಾಡ್ತಿರೋದನ್ನ ನೋಡಿ ಆನಂದ್ ಶಾಕ್ ಆಗ್ತಾನೆ. ಆದ್ರೂ ಅವನು ಕಾಲ್ ನ ರಿಸೀವ್ ಮಾಡಿ ಮಿಥುನ್ಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಮಿಥುನ್ ತುಂಬಾ ದಿನದಿಂದ ನಾವು ಸಿಕ್ಕಿಲ್ಲ, ನಾವು ಭೇಟಿ ಆಗೋಕೆ ಒಂದು ಪ್ಲಾನ್ ಮಾಡಿದ್ದೀನಿ. ನಾನು ಇದರ ಬಗ್ಗೆ ಹೇಮಂತ್ಗೂ ಹೇಳಿದ್ದೀನಿ, ಅವನು ಕೂಡ ಒಪ್ಕೊಂಡಿದ್ದಾನೆ. ಈಗ ನನ್ನ ನೈಟ್ ಶಿಫ್ಟ್ ಇದೆ, ನಾಳೆ ರಾತ್ರಿ ನಾವೆಲ್ಲ ಒಂದು ಕಡೆ ಸಿಗೋಣ ಅಂತ ಹೇಳ್ತಾನೆ. ಆಕ್ಚುಲಿ ಮಿಥುನ್ ಒಬ್ಬ ಫಾರೆಸ್ಟ್ ರೇಂಜರ್ ಆಗಿರ್ತಾನೆ. ಈಗ ಅವನು ನೈಟ್ ಶಿಫ್ಟ್ ಮಾಡ್ತಿರ್ತಾನೆ. ಅದಕ್ಕೆ ಅವನು ಆನಂದ್ಗೆ ನಾವು ನೈಟ್ ಅಲ್ಲಿ ಜಿಂಕೆಯನ್ನ ಬೇಟೆಯಾಡಿ ತಿನ್ನೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆನಂದ್ ಮಾರನೇ ದಿನ ಬೆಳಗ್ಗೆ ಮಿಥುನ್ ಮೀಟ್ ಆಗೋಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಮಿಥುನ್ ಇರಲ್ಲ, ಅವನ ನೈಟ್ ಶಿಫ್ಟ್ ಇರುತ್ತೆ. ಆಗ ಅವನು ಆಯ್ತು ನಾನು ಬರ್ತೀನಿ ಅಂತ ಹೇಳ್ತಾನೆ. ಇನ್ನು ಆನಂದ್ ಅಲ್ಲಿಂದ ಊರಿನ ಚೇರ್ಮನ್ ಹತ್ರ ಹೋಗ್ತಾನೆ ಮತ್ತು ಆತನಿಗೆ ನಿನ್ನೆ ರಾತ್ರಿ ನನಗೆ ಮಿಥುನ್ ಕಾಲ್ ಮಾಡಿದ್ದ, ಅವಂದು ಈಗ ನೈಟ್ ಶಿಫ್ಟ್ ಇದೆ. ಅವನು ನನ್ನ ಮತ್ತು ಹೇಮಂತ್ನ ಕಾಡಿಗೆ ಕರೆದಿದ್ದಾನೆ, ಅಲ್ಲಿ ಪಾರ್ಟಿ ಮಾಡೋಣ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಚೇರ್ಮನ್ ನಿನಗೆ ಹೋಗೋದಿದ್ರೆ ಹೋಗು, ಆದ್ರೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಜಾಗೃತಿಂದಿರು, ಏಕೆಂದ್ರೆ ಮಿಥುನ ನೋಡಿದ ತಕ್ಷಣ ನಿನಗೆ ಹಳೆದೆಲ್ಲ ನೆನಪಾಗುತ್ತೆ. ಇನ್ನು ನೀನು ಅಲ್ಲಿ ಹೋದ್ಮೇಲೆ ಜಿಂಕೆ ಮಾಂಸವನ್ನ ತಿನ್ಬೇಡ, ಇದರಿಂದ ಮಿಥುನ್ ಮಾಡಿದ ಪ್ರಾಬ್ಲಮ್ ನಲ್ಲಿ ಅವನೇ ಸಿಕ್ಕಾಕೋತಾನೆ ಅಂತ ಹೇಳ್ತಾನೆ. ಈಗ ಆನಂದ್ ಅಲ್ಲಿಂದ ಮನೆಗೆ ಬರ್ತಾನೆ ಮತ್ತು ಇಲ್ಲಿ ಶೇವಿಂಗ್ ಮಾಡಿದ ಮೇಲೆ ಇಷ್ಟು ದಿನ ಆದ್ಮೇಲೆ ಯಾಕೆ ಮಿಥುನ್ ಮತ್ತೆ ಮೀಟ್ ಆಗೋಕೆ ಕರೆದಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಆನಂದ್ ತಾಯಿ ಅಲ್ಲಿಗೆ ಬರ್ತಾಳೆ. ಆಕೆ ಆನಂದ್ನ ಭಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮಿಥುನ್ ನಿನ್ನ ಫ್ರೆಂಡ್ ತಾನೆ, ಅವನು ಗೌರ್ಮೆಂಟ್ ಜಾಬ್ ತಗೊಂಡ, ನೀನ್ ನೋಡಿದ್ರೆ ಅನ್ಎಂಪ್ಲಾಯ್ ಆಗಿ ನಮ್ಮಲ್ಲಿ ಬಿದ್ದಿದ್ಯಾ ಅಂತ ಬೈತಾಳೆ. ಈಗ ಸೀನ್ ಆನಂದ್ ಫ್ರೆಂಡ್ ಹೇಮಂತ್ ಕಡೆ ಶಿಫ್ಟ್ ಆಗುತ್ತೆ. ಇವನ ತಾಯಿ ಕೂಡ ಇವನನ್ನ ಮನೆಯಲ್ಲಿ ಬೈತಿರ್ತಾಳೆ, ಯಾಕಂದ್ರೆ ಇವನಿಗೂ ಯಾವುದೇ ಕೆಲಸ ಇರಲ್ಲ. ಆಗ ಹೇಮಂತ್ ಅವನ ತಾಯಿಗೆ ನನಗೆ ಸ್ವಲ್ಪ ದಿನ ಟೈಮ್ ಕೊಡು, ಮುಂದೆ ಬರುವ ಎಲೆಕ್ಷನ್ ನಲ್ಲಿ ನಾನು ಖಂಡಿತ ಗೆಲ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಆನಂದ್ ಬರ್ತಾನೆ. ಈತ ಹೇಮಂತ್ ನ ಕರ್ಕೊಂಡು ಒಂದು ಕಾರಲ್ಲಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಸೀನ್ ಇಲ್ಲಿಂದ ವಿಕ್ರಮ್ ಕಡೆ ಶಿಫ್ಟ್ ಆಗುತ್ತೆ. ಈತ ತನ್ನ ಮನೆಯಲ್ಲಿರ್ತಾನೆ. ಈತನ ತಂದೆಗೆ ಆರೋಗ್ಯ ಸರಿ ಇರಲ್ಲ, ಅವರು ಸಾವು ಮತ್ತು ಬದುಕಿನ ನಡುವೆ ಹೋರಾಡ್ತಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ವಿಕ್ರಮ್ ತಂದೆ ಅಲ್ಲೇ ಸತ್ತೋಗ್ತಾನೆ. ಇದನ್ನ ನೋಡಿ ವಿಕ್ರಮ್ ತುಂಬಾ ಬೇಜಾರಾಗ್ತಾನೆ. ಅವನು ತನ್ನ ತಂದೆ ಸತ್ತಿದ್ದಕ್ಕೆ ಊರವರಿಗೆ ಊಟ ಹಾಕ್ಸ್ಬೇಕಂತ ಯೋಚನೆ ಮಾಡ್ತಾನೆ, ಯಾಕಂದ್ರೆ ಅವನ ತಂದೆ ಬದುಕಿದ್ದಾಗ ರಾಜನ ರೀತಿ ಬದುಕಿರ್ತಾರೆ. ಈಗ ಸತ್ ಮೇಲೂ ಅವನು ತನ್ನ ತಂದೆಯ ಸಾವನ್ನ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ಕೋತಾನೆ. ಈಗ ವಿಕ್ರಮ್ ಗನ್ ತಗೊಂಡು ಕಾಡೊಳಗೆ ಹೋಗ್ತಾನೆ. ಈ ಕಡೆ ಸೀನ್ ಆನಂದ್ ಮತ್ತು ಹೇಮಂತ್ ಕಡೆ ಶಿಫ್ಟ್ ಆಗುತ್ತೆ. ಇವರು ದಾರಿಯಲ್ಲಿ ಹೋಗ್ತಿದ್ದಾಗ ಆಲ್ಕೋಹಾಲ್ ತಗೊಂಡು ಹೋಗ್ತಿರ್ತಾರೆ. ಇವರು ಹೋಗ್ತಿದ್ದಾಗ ಹೇಮಂತ್ ಕಾರಲ್ಲಿ ಮಲ್ಕೊಂಡಿರ್ತಾನೆ. ಇದನ್ನ ನೋಡಿ ಆನಂದ್ಗೆ ತುಂಬಾ ಕೋಪ ಬರುತ್ತೆ. ಅವನು ಅವನನ್ನ ಗುರಾಯಿಸ್ತಿರ್ತಾನೆ. ಇವರನ್ನ ನೋಡಿದ್ರೆ ಪಾಸ್ಟ್ ಅಲ್ಲಿ ಇವರ ಜೊತೆ ಏನೋ ನಡೆದಿರ್ಬೇಕು ಅಂತ ಅನಿಸ್ತಿರುತ್ತೆ. ಇನ್ನು ವಿಕ್ರಮ್ ಆ ಫಾರೆಸ್ಟ್ ಆಫೀಸರ್ ಮಿಥುನ್ ಹತ್ರ ಬರ್ತಾನೆ ಮತ್ತು ಅವನಿಗೆ ಸರ್ ನೀವೇನು ಚಿಂತೆ ಮಾಡಬೇಡಿ, ನಮ್ಮ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾನೆ. ಈಗ ಸೀನ್ ಪಾಸ್ಟ್ ಗೆ ಹೋಗುತ್ತೆ. ಇಲ್ಲಿ ನಮಗೆ ಮಿಥುನ್, ಹೇಮಂತ್ ಮತ್ತು ಆನಂದ್ ನ ತೋರಿಸ್ತಾರೆ. ಇವರು ಮೂವರು ಆ ಟೈಮಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಮಿಥುನ್ ಮತ್ತು ಹೇಮಂತ್ ಒಂದೇ ಕ್ಯಾಸ್ಟ್ ನವರಾಗಿರ್ತಾರೆ, ಆದ್ರೆ ಆನಂದ್ ಬೇರೆ ಕ್ಯಾಸ್ಟ್ ನವನಾಗಿರ್ತಾನೆ. ಇನ್ನು ಇವರು ಮೂವರು ಸೇರಿ ಊರಿನ ಸರ್ಪಂಚ್ಗಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಅವನಿಗಾಗಿ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾರೆ. ಇನ್ನು ಸರ್ಪಂಚ್ ವಿರುದ್ಧ ಯಾರಾದ್ರೂ ಮಾತಾಡ್ತಿದ್ರೆ ಅವರು ಅವನನ್ನ ಹೊಡಿತಿರ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ನಮಗೆ ವಿಕ್ರಮ್ ಗ್ಯಾಂಗ್ ಮೆಂಬರ್ಸ್ ನ ತೋರಿಸ್ತಾರೆ. ಇವರು ಕಾಡಲ್ಲಿ ಒಂದು ಕಡೆ ಕೂತಿರ್ತಾರೆ. ಇಲ್ಲಿ ಹೊಸ ಗ್ಯಾಂಗ್ ಮೆಂಬರ್ ಹಳೆ ಗ್ಯಾಂಗ್ ಮೆಂಬರ್ಗೆ ವಿಕ್ರಮ್ ಸ್ವಲ್ಪ ಸೈಕೋ ತರ ಆಡ್ತಾನೆ, ಅವನಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳ್ತಾನೆ. ಈಗ ಸೀನ್ ಆನಂದ್, ಮಿಥುನ್ ಮತ್ತು ಹೇಮಂತ್ ಕಡೆ ಶಿಫ್ಟ್ ಆಗುತ್ತೆ. ಇವರು ಮೂವರು ತುಂಬಾ ವರ್ಷಗಳಾದ್ಮೇಲೆ ಭೇಟಿಯಾಗಿರ್ತಾರೆ. ಆದ್ರೆ ಇವರನ್ನ ನೋಡ್ತಿದ್ರೆ ಒಬ್ಬರನ್ನ ನೋಡಿ ಒಬ್ಬರಿಗೆ ಖುಷಿನೇ ಆಗ್ತಿರಲ್ಲ. ಇದು ಆಕ್ವರ್ಡ್ ಮೂಮೆಂಟ್ ಆಗಿರುತ್ತೆ. ಈಗ ಸೀನ್ ಮತ್ತೆ ಪಾಸ್ಟ್ ಗೆ ಹೋಗುತ್ತೆ. ಇಲ್ಲಿ ಚೇರ್ಮನ್ ಒಂದು ಸಲ ಮಿಥುನ್, ಆನಂದ್ ಮತ್ತು ಹೇಮಂತ್ ನ ತನ್ನ ಹತ್ರ ಕರೀತಾನೆ. ಇಲ್ಲಿ ಚೇರ್ಮನ್ ಮಿಥುನ್ ಮತ್ತು ಆನಂದ್ಗೆ ನಿಮ್ಮ ಏರಿಯಾದಲ್ಲಿ ಒಂದು ಜ್ಯುವೆಲರಿ ಶಾಪ್ ಬರಲಿದೆ, ಅದು ನಿಮಗೆ ಗೊತ್ತಾ ಅಂತ ಕೇಳ್ತಾನೆ. ಇನ್ನು ಆ ಜ್ಯುವೆಲರಿ ಶಾಪ್ ಅಲ್ಲಿ ಬಂದ್ರೆ ನಿಮ್ಮ ಏರಿಯಾದ ಜನರಿಗೆ ಊಟಕ್ಕೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅದನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಿಥುನ್ ಚೇರ್ಮನ್ಗೆ ಜ್ಯುವೆಲರಿ ಶಾಪ್ ಬಂದ್ರೆ ಏನಾಗುತ್ತೆ, ಇದರಿಂದ ತುಂಬಾ ಜನರಿಗೆ ಜಾಬ್ ಸಿಗುತ್ತೆ, ಅವರ ಜೀವನ ಸರಿಯಾಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆನಂದ್ ಮಿಥುನ್ ನ ಸೈಡಿಗೆ ಕರ್ಕೊಂಡು ಹೋಗ್ತಾನೆ ಮತ್ತು ಮಿಥುನ್ಗೆ ಈ ರಾಜಕೀಯ ವ್ಯಕ್ತಿಗಳು ಬೇಕಂತ ಅಂತ ಕಂಪನಿಗಳು ನಮ್ಮ ಏರಿಯಾಕ್ಕೆ ಬರೋದನ್ನ ತಡಿತಾರೆ, ಏಕೆಂದ್ರೆ ಜನರಿಗೆ ಉದ್ಯೋಗ ಸಿಕ್ಕಿ ಅವರು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡ್ರೆ ಇಂಥ ಪಾಲಿಟಿಷಿಯನ್ ಹಿಂದೆ ತಿರುಗೋರು ಯಾರು ಇರಲ್ಲ. ಅದಕ್ಕೆ ಇವರು ಜನರು ಯಾವಾಗ್ಲೂ ತಮ್ಮ ಕಾಲ ಕೆಳಗಿರ್ಬೇಕಂತ ಅವರಿಗೆ ಉದ್ಯೋಗ ಬರೋದನ್ನ ತಡಿತಿರ್ತಾರೆ ಅಂತ ಹೇಳ್ತಾನೆ. ಇನ್ನು ಮಿಥುನ್ಗೆ ನೀನು ಒಂದು ಕೆಲಸ ಮಾಡು, ನಿನ್ನ ಹಿಂದೆ ನಿನ್ನ ಕಮ್ಯುನಿಟಿಯವರು ತುಂಬಾ ಜನ ಇದ್ದಾರೆ, ಅದಕ್ಕೆ ನೀನು ಆ ಕಂಪನಿಯ ಲೀಡರ್ ಆಗಿ ನೀನೇ ಅವರಿಗೆ ಆ ಕಂಪನಿಯಲ್ಲಿ ಬಂದ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳು. ಆಗ ಅವರು ನಿನ್ನ ಮಾತನ್ನ ಕೇಳಿ ಆ ಕಂಪನಿಯಲ್ಲಿ ಜಾಬ್ಗೆ ಜಾಯ್ನ್ ಆಗ್ತಾರೆ, ಇದರಿಂದ ನೀನು ಕೂಡ ಲೀಡರ್ ಆಗ್ತೀಯಾ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿ ಮಿಥುನ್ ಅಲ್ಲಿಂದ ತನ್ನ ಕಮ್ಯುನಿಟಿ ಹತ್ರ ಹೋಗ್ತಾನೆ ಮತ್ತು ಅವರಿಗೆ ಜ್ಯುವೆಲರಿ ಶಾಪ್ ಅಲ್ಲಿ ಬರೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ಹೇಳ್ತಾನೆ. ಇನ್ನು ನೀವು ನನ್ನ ಹಿಂದೆ ಇದ್ರೆ ನಾವು ಯಾರ ಪಾಲಿಟಿಷಿಯನ್ ಹತ್ರ ಹೋಗೋ ಅವಸರ ಇಲ್ಲ, ನಾವು ನಮಗೆ ಅವಶ್ಯ ಇರುವ ವಸ್ತುಗಳನ್ನ ನಾವೇ ಸರಿ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಿಥುನ್ ಜೊತೆ ತುಂಬಾ ಜನ ಸೇರ್ಕೋತಾರೆ. ಅಲ್ಲಿ ಆನಂದ್ ಕೂಡ ಇರ್ತಾನೆ.
ಇವನು ಕೂಡ ಮಿಥುನ್ ಜೊತೆ ತಿರುಗಾಡ್ತಿರ್ತಾನೆ. ಆದ್ರೆ ಮಿಥುನ್ ಕಮಿಟಿಯವರು ಆನಂದ್ನ ಕೀಳಾಗಿ ನೋಡ್ತಿರ್ತಾರೆ, ಯಾಕಂದ್ರೆ ಅವನ ಕ್ಯಾಸ್ಟ್ ಸ್ವಲ್ಪ ಲೋ ಆಗಿರುತ್ತೆ. ಇದನ್ನ ಆ ಚೇರ್ಮನ್ ಗಮನಿಸ್ತಾನೆ. ಆತ ಆನಂದ್ನ ಸೈಡ್ಗೆ ಕರೆದು, ಆ ಜನ ನಿನ್ನ ಕ್ಯಾಸ್ಟ್ ನ ತುಂಬಾ ಕೀಳಾಗಿ ನೋಡ್ತಾರೆ, ಅವರು ನಿನ್ನ ಅವರ ಗ್ಯಾಂಗ್ ಅಲ್ಲಿ ಸೇರಿಸ್ಕೊಳ್ಳಲ್ಲ. ಅದಕ್ಕೆ ನೀನು ಒಂದು ಕೆಲಸ ಮಾಡು, ನೀನು ನನ್ನ ಜೊತೆ ಸೇರ್ಕೊ, ಯಾಕಂದ್ರೆ ನೀನು ಅವರ ಜೊತೆ ಇದ್ರೆ ನಿನಗೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾನೆ. ಈಗ ಆನಂದ್ಗೂ ಕೂಡ ಚೇರ್ಮನ್ ಹೇಳಿದ ಮಾತು ಸರಿ ಅನ್ಸುತ್ತೆ. ಚೇರ್ಮನ್ ಆನಂದ್ ಬ್ರೇನ್ ವಾಶ್ ಮಾಡಿರ್ತಾನೆ. ಇನ್ನು ಇವರು ಮಿಥುನ ತಡೆಯೋಕೆ ಒಂದು ಪ್ಲಾನ್ ಮಾಡ್ತಾರೆ. ಮಿಥುನ್ ರಾತ್ರಿ ಟೈಮಲ್ಲಿ ಒಬ್ಬನೇ ಹೋಗ್ತಿದ್ದಾಗ ಅಲ್ಲಿ ಚೇರ್ಮನ್ ಕಡೆಯವರು ಬರ್ತಾರೆ. ಇವರು ಮಿಥುನ್ನ ಕಿಡ್ನಾಪ್ ಮಾಡಿ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಅವರ ಗ್ಯಾಂಗ್ ಅಲ್ಲಿ ಆನಂದ್ ಕೂಡ ಇರ್ತಾನೆ. ಆದ್ರೆ ಚೇರ್ಮನ್ ಕಡೆಯವರು ಮಿಥುನ್ ಮೇಲೆ ಅಟ್ಯಾಕ್ ಮಾಡೋ ಮುಂಚೆ ಆನಂದ್ ಅಲ್ಲಿಂದ ಹೋಗಿರ್ತಾನೆ. ಈಗ ಚೇರ್ಮನ್ ಕಡೆಯವರು ಮಿಥುನ್ಗೆ ತುಂಬಾ ಹೊಡಿತಾರೆ ಮತ್ತು ಅವನ ಮೇಲೆ ಚಾಕುನಿಂದ ಅಟ್ಯಾಕ್ ಮಾಡ್ತಾರೆ ಮತ್ತು ಅಲ್ಲಿಂದ ಓಡೋಗ್ತಾರೆ. ಈ ವಿಷಯ ಈಗ ಆನಂದ್ಗೆ ಗೊತ್ತಾದಾಗ ಆತ ಚೇರ್ಮನ್ ಹತ್ರ ಹೋಗ್ತಾನೆ ಮತ್ತು ಅವನನ್ನ ತುಂಬಾ ಬೈತಾನೆ. ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ, ನೀನ್ ನೋಡಿದ್ರೆ ಮಿಥುನ್ನ ಕೊಲ್ಲಕ್ಕೆ ಟ್ರೈ ಮಾಡಿದ್ಯಾ ಅಂತ ಕೇಳ್ತಾನೆ. ಆಗ ಚೇರ್ಮನ್ ಮಿಥುನ್ ಬದುಕೋದ್ರಿಂದ ನಿನಗಾಗ್ಲಿ ನನಗಾಗ್ಲಿ ಏನು ಪ್ರಯೋಜನ ಇಲ್ಲ, ಅವನು ಸಾಯ್ಲೇಬೇಕು ಅಂತ ಹೇಳ್ತಾನೆ. ಈಗ ಸೀನ್ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಆನಂದ್, ಮಿಥುನ್ ಮತ್ತು ಹೇಮಂತ್ ಒಂದು ಕಡೆ ಮೀಟ್ ಆಗ್ತಾರೆ. ಇದು ಒಂದು ರೆಸಾರ್ಟ್ ಆಗಿರುತ್ತೆ. ಇವರು ಜಿಂಕೆ ಮಾಂಸಕ್ಕಾಗಿ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಇಲ್ಲಿ ಮಿಥುನ್ ಆನಂದ್ ಜೊತೆ ಮಾತಾಡ್ತಾ ಹೇಗಿದ್ಯಾ ಅಂತ ಕೇಳ್ತಾನೆ. ಆನಂದ್ ಕೂಡ ಮಿಥುನ್ ಜೊತೆ ನಾರ್ಮಲ್ ಆಗಿ ಮಾತಾಡ್ತಾನೆ. ಇನ್ನು ಹೇಮಂತ್ ಮಿಥುನ್ಗೆ ನಾನು ಕೂಡ ನಿನ್ನಂತೆ ಪೊಲಿಟಿಷಿಯನ್ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ವಿಕ್ರಮ್ ಮತ್ತು ಅವನ ಗ್ಯಾಂಗ್ ನವರು ಜಿಂಕೆಯನ್ನ ಬೇಟೆಯಾಡೋಕೆ ಕಾಡಲ್ಲಿ ತಿರುಗಾಡ್ತಿರ್ತಾರೆ. ಆದ್ರೆ ಅವರು ಎಷ್ಟೇ ಹೊತ್ತು ಅಲ್ಲಿ ತಿರುಗಾಡಿದರೂ ಅವರಿಗೆ ಜಿಂಕೆ ಕಾಣ್ತಿರಲ್ಲ. ಇಲ್ಲಿ ಅವರಿಗೆ ಒಂದು ಮೊಲ ಕಾಣುತ್ತೆ. ಇದನ್ನ ಅವರು ಹಂಟ್ ಮಾಡ್ತಾರೆ. ಈಗ ಅವರು ಮೊಲದ ಹತ್ರ ಹೋಗಿ ನೋಡಿದಾಗ ಅದಕ್ಕೆ ಒಂದು ದಾರವನ್ನ ಕಟ್ಟಿರ್ತಾರೆ. ಇದನ್ನು ನೋಡಿ ವಿಕ್ರಮ್ ಗ್ಯಾಂಗ್ ಅಲ್ಲಿದ್ದ ಒಬ್ಬ ವ್ಯಕ್ತಿ ಇದನ್ನ ಕಾಡಿನ ಜನ ತಮ್ಮ ದೇವರಿಗಾಗಿ ಬಿಟ್ಟಿರ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ನೊಬ್ಬ ವ್ಯಕ್ತಿ ಅದೇನಿರಲ್ಲ, ನಾವು ಇದನ್ನ ರೆಸಾರ್ಟ್ಗೆ ತಗೊಂಡೋಗಿ ಅದನ್ನ ಕುಕ್ ಮಾಡೋಣ ಅಂತ ಹೇಳ್ತಾನೆ. ಈಗ ವಿಕ್ರಮ್ ಫಾರೆಸ್ಟ್ ಆಫೀಸರ್ ಮಿಥುನ್ ಹತ್ರ ಬಂದು ನೀವು ಹೇಳಿದ ಕೆಲಸ ಮುಗಿತು ಅಂತ ಹೇಳ್ತಾನೆ. ಈಗ ಇವರು ಅಲ್ಲಿಂದ ಹೋಗ್ಬಿಡ್ತಾರೆ. ಈಗ ರೆಸಾರ್ಟ್ ನಲ್ಲಿ ಕೇವಲ ಆನಂದ್, ಮಿಥುನ್ ಮತ್ತು ಹೇಮಂತ್ ಇರ್ತಾರೆ. ಈಗ ಸೀನ್ ಮತ್ತೆ ಪಾಸ್ಟ್ಗೆ ಹೋಗುತ್ತೆ. ಮಿಥುನ್ಗೆ ಇಂಜರ್ಡ್ ಆಗಿದ್ದರಿಂದ ಅವನು ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೋತಿರ್ತಾನೆ. ಆಗ ಅಲ್ಲಿ ಒಬ್ಬ ದೊಡ್ಡ ಪಾಲಿಟಿಷಿಯನ್ ಬರ್ತಾನೆ. ಈತ ಮಿಥುನ್ಗೆ ನೀನು ಮಾಡ್ತಿರೋ ಕೆಲಸ ಒಳ್ಳೇದಿದೆ, ಆದ್ರೆ ತುಂಬಾ ಜನ ಪಾಲಿಟಿಷಿಯನ್ಗೆ ಅದು ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಜ್ಯುವೆಲರಿ ಶಾಪ್ ಅಲ್ಲಿ ಬರೋದ್ರಿಂದ ಜನರಿಗೆ ಉದ್ಯೋಗ ಸಿಗುತ್ತೆ, ಅವರು ರಾಜಕೀಯ ವ್ಯಕ್ತಿಗಳ ಹಿಂದೆ ತಿರುಗೋದು ಬಂದ್ ಮಾಡ್ತಾರೆ. ಇದರಿಂದ ಅವರು ನಿನ್ನ ಮೇಲೆ ಕೋಪ ಮಾಡ್ಕೊಂಡು ಅವರು ನಿನ್ನ ಕೊಲ್ಲಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಇನ್ನು ನೀನು ಚಿಂತೆ ಮಾಡಬೇಡ, ನಿನ್ನ ಹಿಂದೆ ನಾನಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಿಥುನ್ ಕೂಡ ತುಂಬಾ ಖುಷಿ ಆಗ್ತಾನೆ, ಯಾಕಂದ್ರೆ ಅವನಿಗೆ ಸಪೋರ್ಟ್ ಮಾಡಕ್ಕೆ ಈಗ ಯಾರೋ ಒಬ್ರು ಇರ್ತಾರೆ. ಈಗ ಮಿಥುನ್ ಆ ಪಾಲಿಟಿಷಿಯನ್ಗೆ ನನಗೆ ನನ್ನ ತಂದೆಯ ಆಸೆಯನ್ನ ಈಡೇರಿಸಬೇಕು ಅಂತ ಹೇಳ್ತಾನೆ. ಮಿಥುನ್ ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅನ್ನೋದು ಮಿಥುನ್ ತಂದೆಯ ಆಸೆ ಆಗಿರುತ್ತೆ. ಈಗ ಆ ಪಾಲಿಟಿಷಿಯನ್ ಮಿಥುನ್ಗೆ ಫಾರೆಸ್ಟ್ ಆಫೀಸರ್ ಕೆಲಸ ಕೊಡಿಸ್ತಾನೆ. ಹೀಗೆ ಮಿಥುನ್ಗೆ ಫಾರೆಸ್ಟ್ ಆಫೀಸರ್ ಕೆಲಸ ಸಿಕ್ಕಿರುತ್ತೆ. ಈಗ ಪ್ರೆಸೆಂಟ್ ಅಲ್ಲಿ ಹೇಮಂತ್ ಮಿಥುನ್ಗೆ ಟಾಂಗ್ ಕೊಡ್ತಾನೆ ಮತ್ತು ನಿನಗೆ ಗೌರ್ಮೆಂಟ್ ಜಾಬ್ ಫ್ರೀ ಆಗಿ ಸಿಕ್ಕಿದೆ, ನೀನು ಕಷ್ಟಪಟ್ಟು ಏನು ತಗೊಂಡಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಿಥುನ್ ಹೇಮಂತ್ಗೆ ನನಗೂ ಒಂದು ಸೀಕ್ರೆಟ್ ಗೊತ್ತಿದೆ, ನನಗೆ ಆನಂದ್ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳ್ತಾನೆ. ಇನ್ನು ಆನಂದ್ಗೆ ನೀನು ಕೂಡ ಅವತ್ತು ನನ್ನ ಕೊಲ್ಲಕ್ಕೆ ಬಂದಿದ್ದೆ, ಅಷ್ಟಕ್ಕೂ ನಿನ್ನ ಫ್ರೆಂಡ್ ನ ಕೊಲ್ಬೇಕಂತ ನಿನಗೆ ಯಾಕೆ ಅನಿಸಿತು ಅಂತ ಕೇಳ್ತಾನೆ. ಈಗ ಸೀನ್ ವಿಕ್ರಮ್ ಮತ್ತು ಅವನ ಗ್ಯಾಂಗ್ ಕಡೆ ಶಿಫ್ಟ್ ಆಗುತ್ತೆ. ಇವರು ಜಿಂಕೆಯನ್ನ ಬೇಟೆಯಾಡೋಕೆ ಇನ್ನೂ ಕಾಡಲ್ಲಿ ಸುತ್ತಿರ್ತಾರೆ. ಆದ್ರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಗೆ ಜಿಂಕೆ ಮಾತ್ರ ಸಿಗ್ತಿರಲ್ಲ. ಇದರಿಂದ ವಿಕ್ರಮ್ ಫ್ರಸ್ಟ್ರೇಟ್ ಆಗ್ತಿರ್ತಾನೆ. ಅವನು ಕೋಪದಲ್ಲಿ ಅಲ್ಲಿಂದ ಹೋಗ್ತಿದ್ದಾಗ ಒಂದು ಟ್ರ್ಯಾಪ್ ಅಲ್ಲಿ ಸಿಕ್ಕಿ ಹಾಕುತ್ತಾನೆ. ಇದರಿಂದ ಅವನ ಗನ್ ಮಿಸ್ ಫೈರ್ ಆಗುತ್ತೆ. ಆ ಬುಲೆಟ್ ಬಂದು ವಿಕ್ರಮ್ ಹೊಟ್ಟೆಗೆ ಬೀಳುತ್ತೆ. ಈ ಕಡೆ ಆನಂದ್ ಮತ್ತು ಮಿಥುನ್ ಜಗಳ ಮಾಡ್ತಿರ್ತಾರೆ. ಆಗ ಹೇಮಂತ್ ಮಿಥುನ್ ನ ಸೈಡ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಮಿಥುನ್ ಹೇಮಂತ್ಗೆ ನನ್ನ ಫ್ರೆಂಡ್ ನನ್ನ ಕೊಲ್ಲೋಕೆ ಬಂದಾಗ ತುಂಬಾ ಬೇಜಾರಾಯ್ತು, ಅಷ್ಟಕ್ಕೂ ಆನಂದ್ ನನ್ನ ಜೊತೆ ಚೆನ್ನಾಗಿದ್ದ, ಅವನು ನನ್ನ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದ. ಆದ್ರೆ ನನ್ನ ಜೊತೆಲಿದ್ದ ಜನ ಆನಂದ್ ಜೊತೆ ಮಿಸ್ಟೇಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ಸರ್ಪಂಚ್ಗೆ ಇದರಲ್ಲಿ ಆಪರ್ಚುನಿಟಿ ಕಂಡಿತ್ತು. ಅದಕ್ಕೆ ಅವನು ಆನಂದ್ನ ನನ್ನ ವಿರುದ್ಧ ಎತ್ತಿ ಕಟ್ಟಿದ್ದ. ಆದ್ರೆ ಈಗ ನನಗೆ ನನ್ನ ಫ್ರೆಂಡ್ ಮೇಲೆ ಪೂರ್ತಿ ನಂಬಿಕೆ ಇದೆ, ಅವನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮತ್ತೆ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ ಅಂತ ಹೇಳ್ತಾನೆ. ಆಗ ಆನಂದ್ ಅಷ್ಟಕ್ಕೂ ನಾವು ಅವತ್ತು ನಿನ್ನ ಕೊಲ್ಲಕ್ಕೆ ಕರ್ಕೊಂಡೋಗಿದ್ದಿಲ್ಲ, ಆ ಸರ್ಪಂಚ್ ನನಗೆ ಕೇವಲ ಮಿಥುನ್ನ ಹೆದರ್ಸ್ತೀವಿ ಅಂತ ಹೇಳಿದ್ದ, ಆದ್ರೆ ನಾನು ಅಲ್ಲಿಂದ ಹೋದಾಗ ಅವರು ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾನೆ. ಇನ್ನು ನಿನಗೆ ಅವತ್ತು ಗಾಯವಾಗಿದ್ದನ್ನ ನೋಡಿ ನಾನೇ ನಿನ್ನ ಹಾಸ್ಪಿಟಲ್ಗೆ ಜಾಯ್ನ್ ಮಾಡಿದ್ದೆ. ಇನ್ನು ಆ ಸರ್ಪಂಚ್ಗೂ ತುಂಬಾ ಬೈದಿದ್ದೆ. ಅದೇನೇ ಆಗ್ಲಿ, ಈಗಂತೂ ನಾವೆಲ್ಲ ಒಟ್ಟಿಗಿದ್ದೀವಿ, ಈಗ ನಮ್ಮ ಫ್ರೆಂಡ್ಶಿಪ್ ಮತ್ತೆ ಒಂದಾಗಿದೆ, ಆ ಸರ್ಪಂಚ್ ನಮಗೆ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಈಗ ಸೀನ್ ವಿಕ್ರಮ್ ಕಡೆ ಶಿಫ್ಟ್ ಆಗುತ್ತೆ. ಅವನಿಗೆ ಬುಲೆಟ್ ಬಿದ್ದಿರುತ್ತೆ, ಅವನ ರಕ್ತ ತುಂಬಾ ಹೋಗಿರುತ್ತೆ. ಅವನ ಕಡೆಯವರು ಅವನಿಗೆ ನಾವು ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ವಿಕ್ರಮ್, ನೀವು ನನ್ನ ಜೊತೆ ಹಾಸ್ಪಿಟಲ್ಗೆ ಬಂದ್ರೆ ನೀವು ಕೂಡ ಸಿಕ್ಕಾಕೋತೀರಾ, ಅದಕ್ಕೆ ನಾನು ನನ್ನ ಹೊಟ್ಟೆಯಿಂದ ಬುಲೆಟ್ ನ ತೆಗೆದು ನನಗೆ ಆನೆ ಗಾಯ ಮಾಡಿದೆ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಈ ಮೂವರು ಫ್ರೆಂಡ್ಸ್ ಮತ್ತೆ ಒಂದಾಗ್ತಾರೆ. ಇವರು ತುಂಬಾ ಹ್ಯಾಪಿ ಆಗಿರ್ತಾರೆ. ಅದೇ ಟೈಮಲ್ಲಿ ಸರ್ಪಂಚ್ ಆನಂದ್ಗೆ ಕಾಲ್ ಮಾಡ್ತಾನೆ ಮತ್ತು ನೀನು ಜಿಂಕೆ ಮಾಂಸ ತಿಂದಿದೀಯಾ ಅಂತ ಕೇಳ್ತಾನೆ. ಇನ್ನು ನೀನು ಜಿಂಕೆ ಮಾಂಸ ತಿಂದಿಲ್ಲ ಅಂದ್ರೆ ನಾನು ನನ್ನ ಕಡೆಯವರನ್ನ ಅಲ್ಲಿಗೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆನಂದ್ ಅವನಿಗೆ, ಈಗ ನಾವೆಲ್ಲ ಫ್ರೆಂಡ್ಸ್ ಒಂದಾಗಿದ್ದೀವಿ, ನೀನು ನಮ್ಮನ್ನ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಈಗ ಆನಂದ್ ಮಿಥುನ್ಗೆ, ನೀನು ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಜ್ಯುವೆಲರಿ ಶಾಪ್ ಬಂದಿಲ್ಲ, ಆ ಪೊಲಿಟಿಷಿಯನ್ ಆ ಜ್ಯುವೆಲರಿ ಶಾಪ್ ನ ಅಲ್ಲಿ ಬರೋಕ್ಕೆ ಬಿಡ್ಲಿಲ್ಲ ಅಂತ ಹೇಳ್ತಾನೆ.
ಇದನ್ನು ಕೇಳಿ ಮಿಥುನ್ಗೆ ತುಂಬಾ ಕೋಪ ಬರುತ್ತೆ. ಅವನು ಜನರ ಜೊತೆ ಅನ್ಯಾಯ ಮಾಡಿದ್ದಾನೆ, ನಾನು ಮತ್ತೆ ಅಲ್ಲಿ ಬಂದು ಆ ಜನರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಆನಂದ್ಗೆ ಆ ಪಾಲಿಟಿಷಿಯನ್ ಮಿಥುನ್ನ ಜಿಂಕೆ ಬೇಟೆ ಕೇಸಲ್ಲಿ ಸಿಗಾಕಿಸ್ತಾನೆ ಅಂತ ಡೌಟ್ ಬರುತ್ತೆ. ಅದಕ್ಕೆ ಅವನು ಆ ಮೊಲದ ಮಾಂಸವನ್ನ ಕೂಡ ಮಾಯ ಮಾಡ್ತಾನೆ. ಈಗ ಈ ಮೂವರು ಅಲ್ಲಿಂದ ಒಂದು ಜೀಪಲ್ಲಿ ಹೋಗ್ಬಿಡ್ತಾರೆ. ಈ ಕಡೆ ವಿಕ್ರಮ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಅದಕ್ಕೆ ಅವನ ಗ್ಯಾಂಗ್ ಅವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಆಪರೇಷನ್ ಥಿಯೇಟರ್ ನಲ್ಲಿ ಡಾಕ್ಟರ್ಸ್ಗೆ ವಿಕ್ರಮ್ ಬಾಡಿಯಲ್ಲಿ ಬುಲೆಟ್ ಇದೆ ಅಂತ ಗೊತ್ತಾಗುತ್ತೆ. ಈಗ ಡಾಕ್ಟರ್ಸ್ ಅವರಿಗೆ ವಿಕ್ರಮ್ ಬಾಡಿಯಲ್ಲಿ ಬುಲೆಟ್ ಇದೆ, ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಲೇಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿ ವಿಕ್ರಮ್ ಗ್ಯಾಂಗ್ ತುಂಬಾ ಭಯಪಡ್ತಾರೆ. ಯಾಕಂದ್ರೆ ಪೊಲೀಸ್ ಹತ್ರ ಹೋದ್ರೆ ಅವರು ಸಿಕ್ಕಾಕೋತಿರ್ತಾರೆ. ಇನ್ನೊಂದು ಕಡೆ ಮಿಥುನ್, ಆನಂದ್ ಮತ್ತು ಹೇಮಂತ್ ಮತ್ತೆ ಆ ರೆಸಾರ್ಟ್ಗೆ ಬರ್ತಾರೆ. ಆದ್ರೆ ಅಲ್ಲಿ ಆಲ್ರೆಡಿ ಪೊಲೀಸರು ಬಂದಿರ್ತಾರೆ. ಇವರು ಮಾಂಸಕ್ಕಾಗಿ ಆ ರೆಸಾರ್ಟ್ ನ ಹುಡುಕ್ತಿರ್ತಾರೆ. ಆಗ ಮಿಥುನ್ ಪೊಲೀಸರಿಗೆ, ಸರ್ ಇವರಿಬ್ಬರು ನನ್ನ ಫ್ರೆಂಡ್ಸ್, ನಾವು ಇಲ್ಲಿ ಯಾವ ಜಿಂಕೆಯನ್ನ ಕೊಂದು ತಿಂದಿಲ್ಲ, ನಾವು ಇಲ್ಲಿ ಸುಮ್ಮನೆ ಮೀಟ್ ಆಗ್ತಿದ್ವಿ ಅಷ್ಟೇ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಒಳಗಿಂದ ಒಂದು ದೊಡ್ಡ ಮಾಂಸದ ಪೀಸನ್ನ ಹೊರಗೆ ತಗೊಂಡು ಬರ್ತಾನೆ. ಇಲ್ಲಿ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಹೇಮಂತ್ ಆ ಪಾಲಿಟಿಷಿಯನ್ ಜೊತೆ ಸೇರ್ಕೊಂಡಿರ್ತಾನೆ. ಅವನು ಮಿಥುನ್ ಜಾಗವನ್ನ ತಾನೇ ತಗೋಬೇಕಂತ, ಮಿಥುನ್ನ ಸಿಕ್ಕಾಕ್ಸ್ಬೇಕಂತ ಪ್ಲಾನ್ ಮಾಡಿರ್ತಾನೆ. ಅದಕ್ಕೆ ಅವನೇ ಇಲ್ಲಿ ಒಂದು ಮಾಂಸದ ಪೀಸನ್ನ ಇಟ್ಟಿರ್ತಾನೆ. ಆ ಮಾಂಸದ ಪೀಸನ್ನ ನೋಡಿ ಮಿಥುನ್ ತನ್ನ ಇಬ್ಬರು ಫ್ರೆಂಡ್ಸ್ ನ ಕಾಪಾಡಬೇಕಂತ ಆ ಮಾಂಸವನ್ನ ತಗೊಂಡು ಅಲ್ಲಿಂದ ಓಡೋಗ್ತಾನೆ. ಪೊಲೀಸರು ಅವನ ಹಿಂದೆ ಓಡ್ತಾರೆ. ಈಗ ಮಾರನೇ ದಿನ ಬೆಳಗ್ಗೆ ಹೇಮಂತ್ ಮತ್ತು ಆನಂದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾರೆ. ಇಲ್ಲಿ ಇನ್ಸ್ಪೆಕ್ಟರ್ ಇವರಿಗೆ, ನಿನ್ನೆ ನಾವು ನಿಮ್ಮ ಫ್ರೆಂಡ್ ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾಗ ಅವನು ಒಂದು ಗುಡ್ಡದ ಮೇಲಿಂದ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಂಡ. ನಾವು ಅವನ ಬಾಡಿಯನ್ನ ತಗೊಳಕ್ಕೆ ಕೆಳಗೆ ಹೋದಾಗ ಅಲ್ಲಿ ಒಂದು ಲೆಟರ್ ಸಿಕ್ತು. ಆ ಲೆಟರ್ ನಲ್ಲಿ ಮಿಥುನ್, ಆನಂದ್ ಮತ್ತು ಹೇಮಂತ್ಗೆ ಈ ಕೇಸಿಂದ ಸಂಬಂಧ ಇಲ್ಲ, ಇದೆಲ್ಲ ಮಾಡಿದ್ದು ನಾನೇ ಅಂತ ಬರ್ದಿದ್ದ ಅಂತ ಹೇಳ್ತಾನೆ. ಅದಕ್ಕೆ ನಾನು ಈಗ ನಿಮ್ಮಿಬ್ಬರನ್ನ ಬಿಡ್ತಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆನಂದ್ಗೆ ತುಂಬಾ ದುಃಖ ಆಗುತ್ತೆ. ಅವನು ಹೇಮಂತ್ಗೆ, ನೀನು ಬೇಕಂತ ಮಿಥುನ್ನ ಕೊಂದೆ ಅಂತ ಹೇಳ್ತಾನೆ. ಈಗ ಆನಂದ್ ಅಲ್ಲಿಂದ ಮಿಥುನ್ ಬಾಡಿ ನೋಡಕ್ಕೆ ಅವನ ಮನೆ ಹತ್ರ ಬರ್ತಾನೆ. ಇಲ್ಲಿದ್ದ ಜನ ಆನಂದ್ಗೆ ಬೈತಾರೆ ಮತ್ತು ಇದೆಲ್ಲ ನಿನ್ನಿಂದನೇ ಆಗಿದ್ದು, ನೀನು ಮಿಥುನ್ನ ನೋಡ್ಬೇಡ ಅಂತ ಹೇಳ್ತಾರೆ. ಆದ್ರೆ ಆನಂದ್, ಇದೆಲ್ಲ ನನ್ನಿಂದ ಆಗಿಲ್ಲ, ಇದೆಲ್ಲ ಆಗಿದ್ದು ಪಾಲಿಟಿಷಿಯನ್ ನಿಂದ. ನಿನ್ನೆ ರಾತ್ರಿವರೆಗೂ ಮಿಥುನ್ ನನ್ನ ಜೊತೆ ಚೆನ್ನಾಗಿದ್ದ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಅದೇ ಟೈಮಲ್ಲಿ ಆ ಪಾಲಿಟಿಷಿಯನ್ ಅಲ್ಲಿಗೆ ಬರ್ತಾನೆ. ಆಗ ಅಲ್ಲಿದ್ದ ಜನ ಅವನನ್ನ ಮಿಥುನ್ ಹತ್ರ ಬರೋಕೆ ಬಿಡಲ್ಲ. ಈಗ ಸೀನ್ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಅವತ್ತು ರಾತ್ರಿ ಮಿಥುನ್ ಜೊತೆ ಏನಾಯ್ತು ಅಂತ ತೋರಿಸ್ತಾರೆ. ಆಕ್ಚುಲಿ ಆ ಪಾಲಿಟಿಷಿಯನ್ ಕೊಟ್ಟ ಆದೇಶದಿಂದ ಪೊಲೀಸರು ಮಿಥುನ್ನ ಕೊಲ್ಲೋಕೆ ಅಂತ ಹೋಗಿರ್ತಾರೆ. ಅದೇ ಟೈಮಲ್ಲಿ ಅವನು ಗುಡ್ಡದ ಮೇಲೆ ಅವರಿಂದ ತಪ್ಪಿಸಿಕೊಂಡು ಬಚ್ಚಿಟ್ಕೊಂಡಿರ್ತಾನೆ. ಆಗ ಒಂದು ವೈಲ್ಡ್ ಅನಿಮಲ್ ಬಂದು ಮಿಥುನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವನು ಅದರಿಂದ ತಪ್ಪಿಸಿಕೊಳ್ಳಕ್ಕೆ ಹೋಗಿ ಗುಡ್ಡದಿಂದ ಬಿದ್ದು ಸತ್ತೋಗಿರ್ತಾನೆ. ಈಗ ಮಿಥುನ್ ಸಾವಿನಿಂದ ಜನರಲ್ಲಿ ಚೇಂಜ್ ಬಂದಿರುತ್ತೆ. ಅವರು ಪಾಲಿಟಿಷಿಯನ್ ನಂಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಏಕೆಂದ್ರೆ ಪಾಲಿಟಿಕ್ಸ್ ನಿಂದ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗಿರುತ್ತೆ. ಸೊ ಮೂವಿಯಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.